ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇದು ಬಂದು ಊರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆ ಎಲ್ಲ ಜೋಡಿಸಿಟ್ಕೊಂಡು ಅಂದರೆ ಸ್ಯಾರಿ ತೊಗೊಂಡು ಅದೆಲ್ಲ ಒಂದು ಕವರ್ಗೆ ಹಾಕಿಟ್ಕೊಂಡು ಎಲ್ಲ ಪ್ಯಾಕ್ ಮಾಡಿಟ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಹೊರಟಿ ಎಲ್ಲ ಎತ್ತಿಟ್ಕೊಂಡು ಇಲ್ಲಿಂದ ಬೆಂಗಳೂರಿಂದ ಹೊರಡೋ ಅಷ್ಟಿಗೆ ಹೆಂಗೋ ಮಧ್ಯಾಹ್ನ ಆಗೋಯಿತು. ಫುಲ್ಲು ಮೋಡ ಅಂದರೆ ಮೋಡ. ಹೋಗ್ತಾ ಹೋಗ್ತಾ ಹೆವಿ ಮಳೆ ಸ್ಟಾರ್ಟ್ ಆಗೋಯಿತು. ಅಂದರೆ ಈವನ್ ಡ್ರೈವ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಹೆವಿ ಮಳೆ. ಅದು ಈ ಟ್ರಾಫಿಕ್ಕಲ್ಲಿ ಮಳೆ ಬಂತಂದರೆ ನಿಮಗೆ ಗೊತ್ತು ಟ್ರಾಫಿಕ್ ಎಷ್ಟಿರುತ್ತೆ ಅಂತ. ಅಷ್ಟು ಟ್ರಾಫಿಕಲ್ಲಿ ಬಂದು ಹೋಗಿ ತಲುಪೋ ಅಷ್ಟಿಗೆ ರಾತ್ರಿ ಆಗೋಯಿತು. ಆ ರಾತ್ರಿಯಲ್ಲಿ ಹೋಗಿದ ತಕ್ಷಣ ಆಲ್ಮೋಸ್ಟ್ ತಿನ್ಕೊಂಡು ಹೋಗಿ ಮಲ್ಕೊಂಬಿಟ್ಟು ಬೆಳಿಗ್ಗೆ ಎದ್ದು ಇನ್ನು ಪೂಜೆ ಎಲ್ಲ ಮಾಡಿ ಮಾವ ಅಂದರೆ ಪೂಜೆ ಎಲ್ಲ ಮಾಡಿ ಮಾವ ಚಿಕನ್ ತಂದಿದ್ರು. ಅದೆಲ್ಲ ನಮ್ಮ ಅತ್ತೆ ಆಲ್ಮೋಸ್ಟು ಅಡುಗೆನೂ ರೆಡಿ ಮಾಡಿಟ್ಬಿಟ್ಟಿದ್ರು. ಚಿಕನ್ ಸಾಂಬಾರು, ರಸ, ರೈಸ್ ಎಲ್ಲ ಮಾಡಿಟ್ಬಿಟ್ಟಿದ್ರು. ಅದೆಲ್ಲ ಮುಗಿಸ್ಕೊಂಡು ಸರಿ ಸಂಜೆ ಹಂಗೆ ಹೊಲ್ದ ಹತ್ರ ಹೋಗೋಣ ಅಂತ ಹೊಲ್ದ ಹತ್ರ ಹೋದಾಗ ಆಲ್ಮೋಸ್ಟ್ ಅಲ್ಲಿ ಮಾವಿನಕಾಯಿ ಜಾಸ್ತಿ ಬಿಟ್ಟಿರುತ್ತೆ. ಅದೆಲ್ಲ ಕಿತ್ತಿ ಬ್ಯಾಗ್ ಹಾಕ್ಕೊಂಡು ಇದು ಬಂದು ಮಾವಿನ ಹಣ್ಣು. ಇದು ಬಂದು ಹುಳಿ ಅಂದರೆ ಎಷ್ಟೊಂದು ಮರಗಳಿದೆ, ಅದರಲ್ಲಿ ಬಂದು ಈ ಮರದಲ್ಲಿ ಬಂದು ಹುಳಿ ಇರಲ್ಲ ಅಂತ ಅಂದ್ಬಿಟ್ಟು ಈ ಮಾವಿನ ಹಣ್ಣೆಲ್ಲ ಕಿತ್ತಿ ಒಂದು ಬ್ಯಾಗ್ ಹಾಕ್ಕೊಂಡು, ಅಂದರೆ ಇದು ತುಂಬ ಹಣ್ಣಲ್ಲ, ಜಸ್ಟ್ ಕಾಯಿ, ಅದನ್ನು ಕಿತ್ತಿ ತೊಗೊಂಡೋಗಿ ಇಟ್ಕೊಂಡ್ರೆ ಒಂದು 2 to 3 ಡೇಸಲ್ಲಿ ಬಂದು ಹಣ್ಣಾಗುತ್ತೆ. ಒಂದು ಅಕ್ಕಿ ಡಬ್ಬದಲ್ಲಾದರೂ ಇಟ್ಕೋಬೋದು, ಇಲ್ಲಾಂದರೆ ನಾರ್ಮಲಾಗೂ ಇಟ್ಕೋಬೋದು. ಅದೆಲ್ಲ ಕಿತ್ತಿ ಬ್ಯಾಗ್ ಹಾಕ್ಕೊಂಡು ಮತ್ತು ಇನ್ನೊಂದು ಉಪ್ಪು ಖಾರ ಹಾಕ್ಕೊಂಡು ತಿಂತೆಲ್ಲ ಗಿಳಿಮಣ್ಣು ಅದು ಇತ್ತು, ಅದು ಸಹ ಸ್ವಲ್ಪ ಕಿತ್ಕೊಂಡು ಬ್ಯಾಗ್ ಹಾಕಿಟ್ಕೊಂಡು ಹಂಗೆ ಬಂದು ಭತ್ತ ಊರ್ತಾ ಇದ್ದಾರೆ ಅಂತ ಹೇಳಿದ್ರು. ಅದರಿಂದ ಸರಿ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಕಿತ್ತಿಕ್ಕೊಂಡು ಅಲ್ಲಿಗೆ ಹೋಗಿ ಸರಿ ಭತ್ತ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಇದು ಎಷ್ಟು ಎಕರೆ ಇದೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ಈ ಭತ್ತ ಎಲ್ಲ ಹೆಚ್ತಾಯಿದ್ರು. ಆ ಹೆಚ್ಚಿ ಒಂದು 15 ಡೇಸಿಗೆ ಬರುತ್ತಂತೆ. ಬಂದಾದಮೇಲೆ ನಡ್ತಾರೆ. ಹಂಗೆ ಇದೆಲ್ಲ ನೋಡಿಕೊಂಡು ವಾಕ್ ಮಾಡಿಕೊಂಡು ಹಂಗೆ ದಿನಾನ ಕಳೆದು ಇದೆಲ್ಲ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋದೋ. ಇದು ಬಂದು ನಮ್ಮ ವ್ಲಾಗ್ ಆಗಿ ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.